ನಮಸ್ಕಾರ ವೀಕ್ಷಕರೇ, ಬೇರೆ ಬೇರೆ ವಿಷಯಗಳು ಡಿಸ್ಕಷನ್ ನಡೀತಾನೆ ಇರುತ್ತೆ ನಮ್ಗಳ ಮಧ್ಯೆ. ನಿಮ್ಗೆ ಆ ವಿಷಯ ತಿಳಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ ಅನ್ನಲ್ಲ, ಅದರಲ್ಲಿ ಇದು ಕೂಡ ಒಂದೇ. ನಾವು ಬೇರೆ ಬೇರೆಯವರು ತಿಳಿಸುವಂತ ಇನ್ಫಾರ್ಮೇಶನ್ಗಳನ್ನ ನಿಮ್ಗೂ ತಿಳಿಸ್ತಾ ಇರ್ತೀವಿ. ಅದರಲ್ಲಿ ಒಂದು ನಕ್ಷತ್ರ ಎಕ್ಸ್ಪ್ಲೋರ್ಡ್ ಆಗುವಂತ ಸಮಯ ಬಂದಿದೆ. ಅದು ಎರಡನೇ ಸೂರ್ಯನ ತರ ಕಾಣಿಸುತ್ತೇನೋ ಸಣ್ಣದಾಗಿ, ನೋಡ್ಬೇಕು. ಅದೇ ಎರಡನೇ ಸೂರ್ಯ ಆಗಿರ್ಬೋದು, ಇಲ್ಲ ಆಕಾಶದಲ್ಲಿ ಕಾಣುವಂತ ಅದ್ಭುತವಾದ ನಕ್ಷತ್ರ ಆಗಿರ್ಬೋದು. ಆ ಡೀಟೇಲ್ಸ್ ಅದಾದಾಗ್ಲೇ ಗೊತ್ತಾಗೋದು. ಬಟ್ ಇನ್ ಕೆಲವು ತಿಂಗಳುಗಳಲ್ಲಿ ಆಗುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ನೋಡೋಣ. ಅದನ್ನ ಬಿಟ್ರೆ ಬೇರೆ ಬೇರೆ ಇನ್ಫಾರ್ಮೇಶನ್ಗಳು. ಅಪರೂಪದ ಖಗೋಳ ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ ಕೆನಡಾ. ಆಗಸದಲ್ಲಿ 2 ಸೂರ್ಯ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಜನರು ವಿಸ್ಮಯ ಭರಿತರಾಗಿ ಈ ದೃಶ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಸೂರ್ಯನನ್ನ ಭಾಗಶಃ ಚಂದ್ರ ಅಡ್ಡಗಟ್ಟಿದಾಗ ಈ ರೀತಿಯ ದೃಷ್ಟಿ ಭ್ರಮೆ ಉಂಟಾಗುತ್ತದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಮಾರ್ಚ್ 29ರಂದು ವರ್ಷದ ಮೊದಲ ಸೂರ್ಯಗ್ರಹಣವೂ ಸಹ ಇತ್ತು. ಅಂದು ಈ ಚಿತ್ರ ವಿದ್ಯಮಾನ ಸಂಭವಿಸಿದ್ದು ಬೆಳಗ್ಗೆ ಬೇಗ ಏಳುವ ಅಭ್ಯಾಸವಿರುವವರು ಸಮುದ್ರ ತೀರದಲ್ಲಿ ಈ ದೃಶ್ಯವನ್ನ ಕಂಡು ಅಚ್ಚರಿಗೊಳಗಾಗಿದ್ದಾರೆ. ಈ ದೃಶ್ಯವು 2 ಸೂರ್ಯ ಒಟ್ಟಿಗೆ ಉದಯವಾಗುವ ರೀತಿಯಲ್ಲಿ ಕಾಣುತ್ತದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಈ ವಿಡಿಯೋ ನೋಡಿದಾಗ ನಮಗೂ ಹಾಗೆ ಅನ್ಸೋದು, ಎಲ್ಲರಿಗೂ ಹಾಗೆ ಅನ್ಸೋದು. ಎಂತಕೆಂದ್ರೆ ಸಮುದ್ರದ ಮರೆಯಿಂದ ಸೂರ್ಯ ಆಚೆ ಬರ್ತಾ ಇರೋದ್ರ ಜೊತೆಗೆ ಪ್ಲಸ್ ಗ್ರಹಣ ನಡೀತಾ ಇದ್ದಾಗ ಚಂದ್ರ ಸೂರ್ಯನ ಕವರ್ ಮಾಡಿರೋದ್ರಿಂದ 2 ಸೂರ್ಯ ಇದ್ದಾವೇನೋ ಅನ್ನೋ ಹಾಗೆ ಕಾಣಿಸುತ್ತೆ. ಬಟ್ ಇಲ್ಲಿ ಒಂದೇ ಸೂರ್ಯ ಇರೋದು. ಇದರಲ್ಲಿ ಪ್ರಳಯ ಆಗುತ್ತೆ ಅನ್ನೋ ಪುಕಾರು ಎದ್ದಿತ್ತು. 2012 ಉರುಳಿ 2025 ಬಂದಾಯ್ತು. ಇದೀಗ ಮತ್ತೊಬ್ಬ ಬಾಬಾ ದಿಗ್ಗನೆಂದು ಪ್ರಳಯದ ಹೊಸ ಡೇಟ್ ಹೇಳ್ತಿದ್ದಾನೆ. 5 ರೀತಿಯಲ್ಲಿ ಪ್ರಳಯ ಸಂಭವಿಸುತ್ತೆ ಎಂದಿದ್ದಾನೆ. ಗಂಟೆಗೆ 1046 ಕಿಲೋಮೀಟರ್ ವೇಗದಲ್ಲಿ ಸುಂಟರ ಗಾಳಿಯೊಂದು ಬರಲಿದೆ. ಏಪ್ರಿಲ್ 6ರಂದು ಅಮೆರಿಕದ ಒಕ್ಲಾಹೋಮ್ಗೆ ಬಂದ್ ಅಪ್ಪಳಿಸಲಿದೆ. ಈ ಸುಂಟರ ಗಾಳಿ ಬಹುದೊಡ್ಡ ವಿನಾಶವನ್ನೇ ಸೃಷ್ಟಿಸಲಿದೆ ಎಂದು ಎಲ್ವಿಸ್ ಥಾಮ್ಸನ್ ಎಂಬಾತ ಹೇಳಿದ್ದಾನೆ. ಮೇ 27ರಂದು ಅಮೆರಿಕದಲ್ಲಿ ಸಿವಿಲ್ ವಾರ್ ನಡೆಯಲಿದೆ. ಬಹುಪಾಲು ದೇಶಗಳು ಅಣ್ವಸ್ತ್ರಗಳನ್ನ ಬಳಸ್ತಾರಂತೆ. ಸೆಪ್ಟೆಂಬರ್ 1ರಂದು ಚಾಂಪಿಯನ್ ಅನ್ನೋ ಒಂದು ಅನ್ಯಗ್ರಹ ಜೀವಿ ಭೂಮಿಗೆ ಬರಲಿದೆ. 12,000 ಮಂದಿ ಮನುಷ್ಯರನ್ನ ಕೊಂಡೊಯ್ಯಲಿದೆಯಂತೆ. ಸೆಪ್ಟೆಂಬರ್ 19ರಂದು ಅಮೆರಿಕ ಕರಾವಳಿ ತೀರದಲ್ಲಿ ಬಹುದೊಡ್ಡ ಚಂಡಮಾರುತ ಕಾಣಿಸಿಕೊಳ್ಳಲಿದ್ದು ಇಡೀ ಅಮೆರಿಕವೇ ಕೊಚ್ಚಿಕೊಂಡು ಹೋಗಲಿದೆ. ನವೆಂಬರ್ 3ರಂದು ನೀಲಿ ತಿಮಿಂಗಲಕ್ಕಿಂತಲೂ 6 ಪಟ್ಟು ದೊಡ್ಡದಾದ ಜೀವಿಯೊಂದು ಪೆಸಿಫಿಕ್ ಸಮುದ್ರದೊಳಗಿನಿಂದ ಹುಟ್ಟಿ ಬರಲಿದೆ. ಈ ದೈತ್ಯ ಜೀವಿಯ ಹೆಸರು ಸೆರೆನಾ ಕ್ರೌನ್. ಈ ಮೃಗ ಭೂಮಿಗೆ ಕಾಲಿಟ್ಟ ಕೂಡಲೇ ಅಂತ್ಯದ ಅಧ್ಯಾಯ ಮುಗಿಯಲಿದೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ. ನೋಡೋದ್ರಲ್ಲ, ಕೇಳೋದ್ರಲ್ಲ, ಒಂದೊಂದು ವಿಷಯ ಒಬ್ಬೊಬ್ರು ಒಂದೊಂದು ರೀತಿ ತಿಳಿಸ್ತಾ ಇರ್ತಾರೆ. ಕೆಲವಷ್ಟು ಕಾಲ್ಪನಿಕ ಇರ್ಬೋದು, ಎಷ್ಟೋ ವಿಷಯಗಳು ನಿಜ ಇದ್ರೂ ಇರ್ಬೋದು, ಹೇಳೋದಕ್ಕಾಗೋದಲ್ಲ. ಈ ವ್ಯಕ್ತಿ ಕೂಡ ಡೇಟ್ಗಳನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನಿಜ ಇದ್ರೂ ಇರ್ಬೋದು, ಬಟ್ ಕೆಲವಷ್ಟು ಕಾಲ್ಪನಿಕ ಕೂಡ ಇರೋ ಚಾನ್ಸಸ್ ಇರುತ್ತೆ. ನಾನು ಇದೆ ಅಂತಾನೆ ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ಇಮ್ಯಾಜಿನೇಷನ್ ಆಗ್ಬೋದು, ಇಲ್ಲ ಪ್ರಿಡಿಕ್ಷನ್ ಆಗ್ಬೋದು, ಇಲ್ಲ ಅವ್ರಿಗೆ ಯಾವುದೋ ಒಂದು ಜ್ಞಾನದಿಂದ ಗೊತ್ತಾಗಿರ್ಬೋದು, ಇಲ್ಲ ಜಸ್ಟ್ ಪಬ್ಲಿಸಿಟಿಗೂ ಹೇಳಿರ್ಬೋದು. ಒಟ್ಟಿನಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನಂಬೋದು ತುಂಬಾ ಕಷ್ಟ ಆಗುತ್ತೆ. ಅಂತ ಮೀಡಿಯಾ ಕಾಲ ಆಗಿರೋದ್ರಿಂದ ಇಲ್ಲಿ ಬರೀ ಫೋಟೋ ತೋರಿಸಿ ಹೈಲೈಟ್ ಮಾಡಿ ಹೇಳ್ತಾ ಇರೋದ್ರಿಂದ ಇದೇ ಸತ್ಯ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಅವ್ರು ಹೇಳಿರೋ ಪ್ರಕಾರ ಏಪ್ರಿಲ್ 6 ಇನ್ನು ಸೆಪ್ಟೆಂಬರ್ 1, ಸೆಪ್ಟೆಂಬರ್ 19 ಯಾವ್ದಾದ್ರು ಡೇಟ್ ಹೇಳಿದ್ರಲ್ಲ, ಆ ಡೇಟ್ಗಳಲ್ಲಿ ಹೇಳಿದ್ದೆಲ್ಲ ನಡೆದ್ರೆ ನಿಜವಾಗ್ಲೂ ಪ್ರಪಂಚದಲ್ಲಿ ಅಂತ್ಯಕ್ಕೆ ಸಮಯ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. You see how they are fibrous and they are strong. They're like rubber bands. This came out of a living, well, a previously living person. And the reason this is important for us to study is because these people are dead and they can't speak. Right. We have to speak for them. Understand that these are not clumps of blood. That's what I'm trying to get across. Right. There's no way that these are blood clots. These are, I call them engineered biostructures. Right. So something in people's bodies is programming them to build these biostructures inside their arteries. And for anyone watching who is skeptical, they might think, no, those look like blood vessels. You must have taken the blood vessels or the capillaries. No, let me zoom in. What you think this is, there, you see that structure? Oh, wow, yeah. That is made of repeating patterns. And if the producers could show the images, this is from folder number 7. These are repeating patterns at the very high resolution. They look like almost reptilian scales on the side. And yeah, there you go. Right. See those reptilian scales?
what I'm saying is that looking at this is shocking to me because, number one, none of this belongs in the human body. Right. This is being found in people who have, quote, died suddenly, and embalmers have never seen these things until after given to. You see how they are fibrous and they are strong. ನಮಗೆ ಗೊತ್ತಿಲ್ಲದೆ ಇರೋದು ಪ್ರಪಂಚದಲ್ಲಿ ಎಷ್ಟೆಷ್ಟೋ ಇದೆ. ನಾವು ತಿಳ್ಕೊಬೇಕಿರೋದು ಎಷ್ಟೆಷ್ಟೋ ವಿಷಯಗಳು ಈ ತರ ಇದೆ. ಅದರಲ್ಲೂ ಕೋವಿಡ್ ಇಂದ ಈ ರೀತಿ ಒಂದು ವಿಚಿತ್ರ ಜೀವಿಗಳು ನಮ್ಮಲ್ಲೇ ಸೃಷ್ಟಿ ಆಗ್ತಾ ಇದ್ದಾವೆ ಅಂದ್ರೆ ಏನನ್ನ ನಂಬಬೇಕು, ಯಾವುದನ್ನ ಬಿಡಬೇಕು? ಡಾಕ್ಟರ್ಗಳನ್ನ ನಂಬಿ ನಾವು ವೈದ್ಯೋ ನಾರಾಯಣೋ ಹರಿ ಅಂತ ನಂಬ್ತಾ ಇದ್ವಿ. ಆದ್ರೆ ಅವ್ರು ಕೊಟ್ಟಿರೋ ಕೋವಿಡ್ ವ್ಯಾಕ್ಸಿನ್ ಇಂದ ಈ ತರನು ಕ್ರಿಯೇಟ್ ಆಗೋ ಸಾಧ್ಯತೆಗಳು ಇದೆಯಾ ಅಂತ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಒಟ್ಟಿನಲ್ಲಿ ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ, ಇದಕ್ಕೆಲ್ಲ ಯಾರ ಕಾರಣ, ಏನು ಕಾರಣ ಅನ್ನೋದನ್ನ ಜನಗಳೇ ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲದಕ್ಕೂ ಉತ್ತರ ಒಂದು ಕಡೆ ಸಿಗೋದಿಲ್ಲ. ಉತ್ತರ ಹುಡ್ಕೋ ಕೆಲಸ ನೀವು ಮಾಡಿ. ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದು ಒಳ್ಳೇದಲ್ಲ, ಯಾವುದು ಸರಿಯೇನೂ ಅಲ್ಲ, ಯಾವುದು ತಪ್ಪು ಅಲ್ಲ ಅನ್ನೋ ಪರಿಸ್ಥಿತಿ ನಮ್ಮದು. ಇವೆಲ್ಲ ಕೂಡ ಮನುಷ್ಯ ಕ್ರಿಯೇಟ್ ಮಾಡ್ತಾ ಇರೋದು ಅವನ ಸ್ವಾರ್ಥಕ್ಕೋಸ್ಕರ, ಅವನ ಉಳಿವಿಗೋಸ್ಕರ, ಅವನ ಹೆಸರಿಗೋಸ್ಕರ, ಬೇರೆಯವ್ರನ್ನ ಹಾಳು ಮಾಡೋದ್ರ ಬದುಕಬೇಕು ಅಂತ ಸ್ವಾರ್ಥ ಮನೋಭಾವನೆಯಿಂದ ಇವತ್ತು ಮನುಷ್ಯ ಮಾಡ್ತಾ ಇರುವಂತ ಇಂಥದಕ್ಕೆಲ್ಲ ಪ್ರಕೃತಿನೇ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ನಾವು ಕಾಯಲೇಬೇಕಾಗತ್ತೆ ಅಷ್ಟೇ. ನೋಡೋಣ, ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳಿದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.